ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಪನ್ನೀರ್ ಕಾಟಿ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 300 ಗ್ರಾಮಷ್ಟು ಪನ್ನೀರ್ನ ಉದ್ದಕ್ಕೆ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ 2 ಸ್ಪೂನು ಮೊಸರು, ಅರ್ಧ ಸ್ಪೂನು ಉಪ್ಪು, ಅರ್ಧ ಸ್ಪೂನು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಪನ್ನೀರ್ನ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಬಾಣಲಿಗೆ 1 ಸ್ಪೂನು ಕೊಬ್ಬರಿ ಎಣ್ಣೆ, ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಎಣ್ಣೆ ಕರಗಿದ ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪನ್ನೀರ್ನ ಸೇರಿಸಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 5 ನಿಮಿಷ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು 1 ಈರುಳ್ಳಿ ಮತ್ತು 2 ಕ್ಯಾಪ್ಸಿಕಮ್ನ ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಅದನ್ನು ಪನ್ನೀರ್ ಫ್ರೈ ಆಗಿರೋದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಬೇಯಿಸಬೇಕಾಗಿಲ್ಲ, ಕ್ರಂಚಿಯಾಗೆ ಸಿಗಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ಪನ್ನೀರ್ ಕಾಟಿ ರೋಲ್ಗೆ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಇದು ಮಾಮೂಲಿ ಗೋಧಿ ಹಿಟ್ಟಿನ ಚಪಾತಿ ರೆಗ್ಯುಲರಾಗಿ ಹೇಗೆ ಮಾಡ್ಕೋತೀನಿ ಅದೇ ಥರನೇ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ರೋಲ್ ಮಾಡ್ಕೊಳ್ಳೋಣ. ಚಪಾತಿಗೆ ಮಧ್ಯ ಪನ್ನೀರ್ ಸ್ಟಫಿಂಗ್ ಹಾಕಿ ಮೇಲ್ಗಡೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಮತ್ತು ಮಯೋನೀಸ್ನ ಹಾಕಿ ಸೈಡ್ ಫೋಲ್ಡ್ ಮಾಡಿ ರೋಲ್ ಮಾಡಿಕೊಂಡ್ರೆ ಪನ್ನೀರ್ ಕಾಟಿ ರೋಲ್ ಅಥವಾ ಪನ್ನೀರ್ ಮಸಾಲ ರೋಲ್ ಆರ್ ಪನ್ನೀರ್ ಫ್ರಾಂಕಿ ರೆಡಿ ಆಗುತ್ತೆ. ತುಂಬ ಸುಲಭ ಇದನ್ನು ಮಾಡ್ಕೊಳ್ಳೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೆ, ಇಲ್ಲ ನಾವೆಲ್ಲಾದರೂ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ವಿ, ಮಧ್ಯಾಹ್ನ ಊಟಕ್ಕೆ ಏನಾದರೂ ತೊಗೊಂಡು ಹೋಗಬೇಕು ಅಂದರೆ ಈ ಥರ ಸಿಂಪಲ್ಲಾಗಿ ರೋಲ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ತಿನ್ಕೊಂಬಿಡ್ಬಹುದು. ದಿನ ಚಪಾತಿ ಪಲ್ಯ ತಿಂದು ಬೇಜಾರಾಗಿರುತ್ತೆ ಅನ್ನೋದಾದರೆ ಈ ಥರ ರೋಲ್ಗಳು ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.